ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಬೆಳಿಗ್ಗೆನೇ ಎದ್ದು ಹೊರಗಡೆ ಎಲ್ಲ ರಂಗೋಲಿ ಹಾಕಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಪೂಜೆನೆಲ್ಲ ಮುಗಿಸಿ ದೇವ್ರಿಗೆ ದೀಪ ಹಂಚಿಸಿ ಪೂಜೆ ಮುಗಿಸಿದ್ದೀನಿ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಜೊತೆಗೆ ಹಂಗೆ ಸ್ವಲ್ಪ ಇವತ್ತು ತಿಂಡಿಗೆ ಪಲಾವ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ತರಕಾರಿ ಹೆಚ್ಚಿಟ್ಕೊಂಡಿದ್ದೀನಿ, ಮಸಾಲೆನೆಲ್ಲ ರುಬ್ಬಿಟ್ಕೊಂಡಿದ್ದೀನಿ. ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಕಸ್ತೂರಿ ಮೇಥಿ, ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈರುಳ್ಳಿ ಹಾಕೋತಾ ಇದ್ದೀನಿ. ಸ್ವಲ್ಪ ಹಂಗೆ ಬಾಡಿಸ್ಕೊಂಡು ಅದಕ್ಕೆ ಟರ್ಮರಿಕ್ ಪೌಡ್ರು, ತರಕಾರಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಸ್ವಲ್ಪ ಸಾಲ್ಟ್ನೂ ಹಾಕ್ಕೋಬೇಕು. ತರಕಾರಿ ಬಂದು ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಸಾಲ್ಟ್ ಹಾಕೊಳ್ಳೋದ್ರಿಂದ. ಹಾಗೆ ಟೊಮೊಟೊ ಕೂಡ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಸಾಲ್ಟ್ನ ಹಾಕ್ಕೊಂಡು ರೋಸ್ಟ್ ಮಾಡೋದು ಒಳ್ಳೆಯದು. ನಾನಿಲ್ಲೊಂದು ಮಸಾಲೆ ಹಾಕ್ಕೊಂಡೆ. ಅದಕ್ಕೆ ನಾನು ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿರುಮೆಣ್ಸಿನ್ಕಾಯಿನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಜೊತೆಗೆ ಸಪ್ರೇಟಾಗಿ ಪುದೀನ, ಕೊತ್ತಂಬರಿ ಸೊಪ್ಪನ್ನು ರುಬ್ಕೊಂಡು ಅದು ಒಂದು ಗ್ರೇವಿ ಮಾಡಿ ಹಾಕ್ತಾಯಿದ್ದೀನಿ. ಕಲರು ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡೋದ್ರಿಂದ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಪಲಾವ್ ಮಾಡಾದಮೇಲೆ. ನೀವು ಒಂದು ಸಲ ಟ್ರೈ ಮಾಡಿ. ಅಕ್ಕಿನ ನಾನಿಲ್ಲಿ 1.5 ಲೋಟ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಂಡು 3 ಲೋಟ ನೀರು ಹಾಕ್ಕೋತಾ ಇದ್ದೀನಿ. 3 ಲೋಟ ನೀರು ಹಾಕ್ಕೊಂಡು ನೆನೆಸಿರೋ ಅಕ್ಕಿನ ನೀರು ಕುದಿಯೋವಾಗ ಹಾಕಬೇಕು. ಆ ಥರ ಹಾಕೋದ್ರಿಂದ ಬೇಗ ಇದಾಗುತ್ತೆ, ಚೆನ್ನಾಗಿ ರೈಸ್ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಪೌಡ್ರ್ ಹಾಕ್ಕೊಂಡಿದ್ದೀನಿ ಪಲಾವ್ಗೆ, ಟೇಸ್ಟ್ ಚೆನ್ನಾಗಿ ಕೊಡಲಿ ಅಂತ ಅಂದ್ಬಿಟ್ಟು. ಈಗ ನೀರು ಕುದೀತಾ ಇದೆ, ಅಕ್ಕಿ ತೊಳೆದು ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಸಾಲ್ಟ್ನ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ನಾನಿಲ್ಲಿ ಇವತ್ತು ಜೊತೆಗೆ ಮಕ್ಕಳು ಮನೆಯಲ್ಲೇ ಇದ್ದರು. ಒಂದಿನ ಎಕ್ಸಾಮು, ಒಂದಿನ ಹಾಲಿಡೇ ಇರೋದ್ರಿಂದ ನಾನಿಲ್ಲಿ ಸ್ವಲ್ಪ ಹಾಲು ಮಾಡಿಕೊಂಡೆ. ಶಾವಿಗೆ ಪಾಯಸ ಮಾಡಿಕೊಂಡೆ. ಗೋಡಂಬಿ ದ್ರಾಕ್ಷಿನೆಲ್ಲ ಹಾಕಿ ಶಾವಿಗೆನೆಲ್ಲ ಹುರಿದು ಪಕ್ಕದಲ್ಲಿ ಹಾಲು ಕಾಯೋಕ್ಕಿಟ್ಟು ಅದನ್ನು ಕುದಿಯೋವಾಗ ಹುರಿದಿರುವಂಥ ಶಾವಿಗೆನ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ನಾನು ಸಕ್ಕರೆ, ಏಲಕ್ಕಿ ಪುಡಿ ಮತ್ತು ಸ್ವಸ್ತಿಕ್ ಅವ್ರದ್ದು ಬಾದಾಮ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಬಾದಾಮ್ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡಿ ತಿಂತಾಯಿದ್ರೆ ತುಂಬಾ ಟೇಸ್ಟಿಯಾಗಿತ್ತು. ಮಕ್ಕಳೆಲ್ಲ ಚೆನ್ನಾಗಿ ಖುಷಿ ಪಟ್ಕೊಂಡು ತಿಂದರು. ಜೊತೆಗೆ ಕುಕ್ಕರು ವಿಷಿಲೆಲ್ಲ ಆರಿತ್ತು. ಅನ್ನ ಮತ್ತೆ ಮಿಕ್ಸ್ ಮಾಡಿ ಪಲಾವ್ನ ಅದೊಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಹಾಲು ಮತ್ತು ಇದನ್ನು ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ ನಾನಿಲ್ಲಿ ಹಂಗೆ ಒಂದು ಸೌತೆಕಾಯಿ ಜ್ಯೂಸನ್ನ ಮಾಡಿಕೊಂಡೆ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಸೌತೆಕಾಯಿ, ಶುಂಠಿ, ಸಾಲ್ಟ್ ಹಾಕಿ ರುಬ್ಬಿ ಅದಕ್ಕೆ ಸ್ವಲ್ಪ ಲೆಮನ್ ಹಾಕಿ